ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀನು ಚೆನ್ನಾಗಿದ್ಯಾ? ಅವ್ರು ಹೆಂಗಿದ್ದಾರೆ ಕೇಳಕ್ಕಿಲ್ವೇ? ಊಟ ಗೀಟ ತಿನ್ಕೊಂಡು ಚೆನ್ನಾಗಿದ್ದಾರೆ. ಸೊ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚೀಪಿಕಾಯಿ ಕೀಳಕ್ಕೆ ಫ್ರೆಂಡ್ಸ್. ಚೀಪಿಕಾಯಿ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಅಲ್ಲ ವಿಲು ಎಷ್ಟು ಚೆನ್ನಾಗಿ ಕೆದ್ರಿತ್ತು ಗೊತ್ತಾ ಫ್ರೆಂಡ್ಸ್. ನಾನು ವೀಡಿಯೋನೇ ಆನ್ ಮಾಡಲಿಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ. ನಾನೆಂತ ದಡ್ಡಿ ಹೊಂಟೋಯ್ತು. ಸಖತ್ತಾಗಿ ಕೆದ್ರಿ ಆಡ್ತಾ ಇತ್ತು ಫ್ರೆಂಡ್ಸ್. ಚೆನ್ನಾಗಿತ್ತು ಅಲ್ವೇ ಯಶು? ಅವತ್ತಲ್ಲಿ ಗಂಟೆ ಹೋಗಿದೆ ಕಣೋ. ಅಲ್ಲಿ ಮಸ್ತಾಗವೆ ಚಿಪಿಕಾಯಿ. ನೋಡೋಣ, ಗಿಣಿ ತಿಂದ್ಬಿಟ್ಟಿರ್ತವೆ, ಅದೇ ಹಿಂಸೆ. ಹತ್ತಿ ತಗೊಳಕ್ಕಾಗಲ್ಲ. ಹತ್ತುತ್ತೀಯ ಹೊಡೆದು ಬಿಡ್ತೀಯ. ಇಲ್ಲಿ ನೋಡಿ ಗೈಸ್, ನಮ್ಮ ಮಚ್ಚು ಅವ್ನು ಮಚ್ಚು ತಗೊಂಡಿದ್ದಾನೆ ಫ್ರೆಂಡ್ಸ್. ಚಿಪಿಕಾಯಿ ಕೀಳಕ್ಕೆ ಗಾಯ್ಸ್ ಅನ್ಬೇಕಂತ ಅವನಿಗೆ. ಫ್ರೆಂಡ್ಸ್ ಅನ್ಬಾರ್ದಂತೆ. ಫ್ರೆಂಡ್ಸ್ ನೋಡಿ ಹೆಂಗಂತಾನೆ. ನವಿಲ್ಗಳು ಅದು ಕೆದ್ರುವಾಗ ಕೆದರ್ತದಲ್ಲ ಯಶು, ಆಗ ಉದುರುತ್ತವೆ. ಅವೆಲ್ಲ ಬೇಡ, ಅವೆಲ್ಲ ಗಲೀಜು ಮಾಡಿಬಿಟ್ಟಿರ್ತವೆ, ಬೇಡ. ಯಾಕೆ ಬುಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನಾವು ಅವಾಗ ಹಂಗೆ ಮಾಡ್ತಿದ್ದೋ ಚಿಕ್ಕದ್ರಲ್ಲಿದ್ದಾಗ. ಬುಕ್ ಮಾಡಿಕೊಂಡು ಮರಿ ಆಗ್ತವೆ ಅಂತ ಮಾಡ್ಕೊತಾ ಇದೀವಿ ಫ್ರೆಂಡ್ಸ್. ಅವಾಗ ಗರಿನ ಬಾ ಬೇಗ ಬೇಗ. ಏನು ಸೊಳ್ಳೆ ಕಚ್ತವೆ, ಅದಕ್ಕೆ ನಿಂತಿದ್ದಾವೆ. ನಿಂತ್ಕೋಬಾರ್ದು, ಬಿರುವಿನ ಬರಬೇಕು ಫಾಸ್ಟಾಗಿ. ಕಣ್ಜ ಏನೋ ಕಣೋ ಯಶು, ಕಣ್ಜ ಏನೋ ಇಂಚರ್ ಓಡ್ಬತ್ತು ಕರೀದು. ಹಾಂ ಇಲ್ಲ ನಡಿ 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 ಬಿಬಿನ್ ಹೋಗಿ ಬೋಬು ನಡಿ. ನಿನ್ನ ಅದೃಷ್ಟ ನೋಡ್ತೀನಿ ಎಷ್ಟಿದೆ ಅದು ಅಂತ. ಅಲ್ಲಿರ್ತವೆ, ಹೋಗ್ಬೇಕಣೋ. ಹತ್ತುತ್ತೀಯಾ? ಹುಷಾರು ಯಶಪ್ಪ, ಹುಷಾರು. ನೀನು ಅಲ್ಲಿ ನಿನ್ಕೋ, ಬಗ್ಸು ಸಾಕು, ನನಗೆ ಕಿತ್ಕತೀನಿ. ಇಲ್ಲಿ ಬಗ್ಸು ಬನ್ನೆ, ಹುಷಾರು. ಇಲ್ಲಿ ಬಗ್ಸಿದ, ಇದು ಬಗ್ಸು, ಇಲ್ಲಿ ದಪ್ಪದತ್ತೆ ಕಿತ್ಕೊಟ್ಟ ನಿನಗೆ. ಈ ಕೊಂಬೆ ಬಗ್ಸಪ್ಪ ಎಲ್ಲ. ಫಸ್ಟ್ ನೋಡು ಹಣ್ಣಾಗೈತಾ ಅಂತ, ಸುಮ್ಮನೆ ಕಿತ್ತು ವೇಸ್ಟ್ ಮಾಡಬೇಡ ಎಲ್ಲ. ಅದಿನ್ನೊಂದು ಸ್ವಲ್ಪ ಹಣ್ಣಾಗಿರೋ ಚೆನ್ನಾಗಿರ್ತಿತ್ತು. ಬಿದೈತಿ ಕೆಳಕ್ಕೆ. ಕಿತ್ಕೋ ಈಗ, ಬಗ್ಸು. ಹಂಗೆ ನಾನು ಕಿತ್ಕತೀನಿ, ನಾನು ಐತೆ ಇಲ್ಲಿ. ಒಂದು ನಿಮಿಷ ಕಿತ್ಕೊಬಿಡೋಣ, ಸೊಳ್ಳೆ ಕಚ್ತಾವೆ. ನಾನು ಆಗಲೇ ಒಂದು ತಿಂದ್ಬಿಟ್ಟೆ ಗಾಯ್ಸ್. ಏನು ಗೊತ್ತಾ, ಅವನಿಗೆ ಸೊಳ್ಳೆ ಟೆಸ್ಟ್ ಮಾಡಿಸಿ. ಇದು ರಾಜಣ್ಣದು, ಕೊನೆಯಣ್ಣ ರಾಜಣ್ಣದು, ಕೊಡಂಗಿ ರಾಜಣ್ಣ ಅಂತಾರಲ್ಲ ಯಶು, ಅವ್ರದ್ದು. ಕೊನೆಯಣ್ಣ ಅಲ್ಲ ಕಣೋ, ಕೊಡಂಗಿ. ಹುಷಾರು, ಸುಮ್ಮನೆ ಯಾವ್ಯಾವ ಕಿತ್ಕೊಬೇಡ, ಗೊದ್ದಾವೆ ಯಶಪ್ಪ. ಅದಕ್ಕೆ ಕರ್ಕೊಬಂದೆ ನಿನ್ನ ಕಿಲ್ಸ್ಕವ ಅಂತ ಫ್ರೆಂಡ್ಸ್. ನೋಡಿ ಇದ್ರಲ್ಲಿ ಜಾಸ್ತಿ ಇವೆ. ನಾಗಪ್ಪ ತೊಂದರೆ ಕೊಟ್ರೆ ಮಾತ್ರ ನಾಗಪ್ಪ ಮಾಡೋದು. ಏನಂತೀರಾ ಫ್ರೆಂಡ್ಸ್? ಕಚ್ಚಿ ಬಿಚ್ಚ ಒದ್ರು ಅದ ಚೀರಾ. ಮಾತಾಡೇನಾರ ಇಷ್ಟ. ನೋಡಿ ಗಾಯ್ಸ್, ನೋಡಿ ಕಿಲ್ಟೈತೆ. ಕಾಗ್ರು ಬರ್ತಾರೆ, ಕಾಗ್ರು. ನೋಡಿ ಗಾಯ್ಸ್, ನಮ್ಮ ನಾಯಿ ಬತ್ತು, ನಮ್ಮ ನಾಯಿ. ಐ ಬರ, ಅವ್ರು ಎಲ್ಲಿ ಬಿಡುದಿಲ್ಲ ಗೈಸ್. ನೋಡಿ ಗೈಸ್, ನಿಮಗೂ ಬೇಕಂದ್ರೆ ಕಮೆಂಟಲ್ಲಿ ಕೊಡಿ. ಏನಾರ ಒಂದು ಇದು ಮಾಡಿ, ಏನಾರ ಒಂದು ಮಾಡಿ. ಎಲ್ಲ ಏನಾರ ಒಂದು ಮಾಡ್ಬೇಕಂತೆ ಫ್ರೆಂಡ್ಸ್. ನೋಡಿ ಹೆಂಗಂತ ಇದನ್ನು ಗೈಸ್. ಇಲ್ಲೊಂದು ಕೆಳಗೆ ಬಿದ್ದಿತ್ತು ಗೈಸ್, ಚೆನ್ನಾಗೈತೆ ನೋಡಿ ಗೈಸ್. ಕಮೆಂಟಲ್ಲಿ ಅದೇನೋ ಮಮ್ಮಿ
ಕಾಮೆಂಟಲ್ಲಿ ಅವ್ರ ಇಷ್ಟ ಬಂದು ಸೀಬೆಕಾಯಿ ಅಂತ ಕಳಿಸಿ ಗಾಯ್ಸ್. ಸೀಪೆಕಾಯಿ ಅಂತ ಕಳ್ಸಿದ್ರೆ ನಾವು ಕೊಡ್ತೀವಿ ಸೀಬೆಕಾಯಿ. ಕೊಡ್ತಾನಂತೆ ನೋಡಿ ಗಾಯ್ಸ್, ನೋಡಿ ನೋಡಿ. ಓಯ್ ಬಿಳಿಯಾ ಬೈಲ್ ಬಾ, ಕ್ಯಾಶ್ ಕ್ಯಾಶ್. ಚೆನ್ನಾಗೈತಪ್ಪ ಸೀಪೆಕಾಯಿ. ಒಂದು ಕಾಯಿ ಸಿಕ್ತು ಗಾಯ್ಸ್, ಒಂದು ಕಾಯಿ ಸಿಕ್ತು, ಅದಕ್ಕೆ ಒಂದು ರೌಂಡ್ ಬರೋಣ ಅಂತ ಬಂದೆ. ಗಾಯ್ಸ್ ಗಾಯ್ಸ್ ನಮಗೆ ಟೀಚರ್ಗಳೆಲ್ಲ ಟೆಸ್ಟ್ ಮಾಡ್ತಾರಲ್ಲ, ಹಂಗೆ ನಮಗೆ ಕರಿ ನಚ್ಚೀರ ಟೆಸ್ಟ್ ಮಾಡ್ಬಿಟ್ಟಿದ್ದೆ. ಹಂಗೆ ಸೊಳ್ಳೆಗೆ ನಚ್ಚೀರ ಎಲ್ಲ ಕಚ್ಚಾಕ್ಬಿಟ್ಟಿದ್ವಿ ಅಂತ ಫ್ರೆಂಡ್ಸ್. ಅವನಿಗೆ ಏನಂತ ಹೇಳ್ತದಾನೆ ಗೊತ್ತಾ, ಅವ್ರ ಸ್ಕೂಲಲ್ಲಿ ಟೆಸ್ಟ್ ಕೊಡ್ತಾರಂತಲ್ಲ, ಆ ಥರ ಟೆಸ್ಟ್ ಮಾಡ್ತಾ ಇದೆಯಂತೆ. ನಾನು ಚೆನ್ನಾಗಿದ್ದೀನಾ ಇಲ್ವಾ ಅಂತ. ಎಷ್ಟು ಚೆನ್ನಾಗಿದ್ಯಾ ಇಲ್ವಾ ಅಂತನಾ. ರಕ್ತ ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗತ್ತೆ. ಒಳಗಳೆಲ್ಲ ರಕ್ತ ಮಾಡ್ತವೆ, ನಚ್ಚೀರಗಳೆಲ್ಲ ಮುತ್ತಿಕ್ತವೆ. ಅಲ್ಲೊಂದು ಕಾಯಿ ಬಿದ್ದು ಎತ್ಕೋ ಬಂಗಾರ. ಬುಂಡೆನ ಕಾಯಿನ ನೋಡೋದು ಅಲ್ಲಿ ಇಲ್ಲ, ಅದು ಬುಂಡೆನ ನೋಡು. ಬುಂಡೆನಾ? ಬಾಯ್ ಬಾಯ್. ಚೀಪೆಕಾಯಿ ಕತೆ ಹೆಂಗೋ ಒಂದು 2 ದಿನ 3 ದಿನ ಚೀಪೆಕಾಯಿ ತಿನ್ಕೊಂಡು ಆರಾಮಾಗಿ ಮನೇಲಿ ಇನ್ನೂ ಟಿಫನ್ ಮಾಡಿಲ್ಲ ಫ್ರೆಂಡ್ಸ್, ನಾಷ್ಟ ಮಾಡಿಲ್ಲ. ಬೇಜಾನ್ ಕೆಲಸ ಅದಿಲ್ಲ. ಇನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ಚೀಪೆಕಾಯಿಗೆ ಬಂದಿದ್ದೀವಿ ಹೊಡಿಕೊಂಡು. ಏನೇಜು ಗಾಯ್ಸ್ ಗಾಯ್ಸ್ ನಮ್ಮ ಅಮ್ಮನಿಗೆ ಇದು ಅಷ್ಟೇ ಇಲ್ವೇನೋ ಅತ್ತಿ ನೋಡಿ ಗಾಯ್ಸ್ ಎಲ್ಲಿ ಬರ್ತೈತೆ ರಸ್ತೆ ಜಾಗ ಅಲ್ಲ ಐತೆ ಕಣೋ. ನಡಿ ಹೋಗೋಣ. ಯಾಕೆ ನಡೀತದ ನಡೀತಾ ಇದ್ದೀನಲ್ಲ ಇವಾಗ? ಇವಾಗ ಈಗ ನಡೀತಾ ಇದ್ದೀನಿ. ಕಾಲು ಜಾಸ್ತಿ ನೋವು ಬಂದ್ಬಿಟ್ಟು. ಯಶುಗೆ ಫಸ್ಟು ಅಲ್ಲಿರಲಿಲ್ಲ ಫ್ರೆಂಡ್ಸ್, ಕೇಳಿ ಅವನೇ ಹೇಳ್ತಾನೆ. ಗಾಯ್ಸ್ ಗಾಯ್ಸ್ ನಾನು ಚಿಕ್ಕವನಿದ್ದಾಗ ಬದನೆಕಾಯಿ ತಿನ್ಬಿಟ್ಟಿದ್ದ ಗಾಯ್ಸ್. ತಪ್ಪುಂದ ಇದ್ದಾಗ ನಮ್ಮ ಮಮ್ಮಿ ಕಟ್ ಮಾಡಿ ಮಾಡ್ತಾ ಇತ್ತು, ಎತ್ಕ ತಿನ್ಬಿಟ್ಟು. ಯಶು ಇಲ್ಲಿ ಗೊತ್ತಾ ಇಲ್ಲಿ ಗೊತ್ತಾಗತ್ತ ನೋಡಲಿ. ಅಲ್ಲಿ 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 ಇಡ್ಕೊ. ಅಪ್ಪ ಹೆಂಗ್ ಕಚ್ತಾವೆ ಅನ್ಬೇಡ. ಡ್ಯಾನ್ಸ್ ಮಾಡ್ಬೇಕು ಏನಂತ ಹೆಂಗ್ ಮಾಡು ತೋರ್ಸು. ಹೆಂಗೇಶು ಡ್ಯಾನ್ಸು ಹೆಂಗ್ ಡ್ಯಾನ್ಸ್ ಆಡು ತೋರ್ಸು ಸಿಯಾ ನನಗೂ. ನೋಡಿ ನಾನು ಹೊಸ ಮೇಯ್ಸ್ತೇನೆ, ತೋಟ ಕೆಲಸ ಮಾಡ್ತಾನೆ, ಲುಂಗಿ ಡ್ಯಾನ್ಸ್ ಆಡ್ಬೇಕಂತೆ. ಆಡ್ಬೇಕೇನೋ? ಅಮ್ಮ ಮಗನ ಕಾಮಿಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಏನು ಮಾಡಿ ಯಶು? ಸಬ್ಸ್ಕ್ರೈಬ್. ಫ್ರೆಂಡ್ಸ್ ನನ್ನ ಮಗ ತುಂಬ ಕಾಮಿಡಿ ಮಾಡ್ತಾನೆ, ಬಟ್ ಅವ್ನ ಟೈಮ್ ಸಿಗಲ್ಲ ಅಷ್ಟೇ. ಅವ್ನು ಸಿಕ್ತಾಗ ಸಖತ್ ಕಾಮಿಡಿ ಮಾಡ್ತಾನೆ. ನನಗಂತೂ ಅವನಿದ್ರೆ ನನಗೆ ಇಷ್ಟು ಕಷ್ಟ ಬೇಜಾರು ಇದ್ದರೂ ನಾನು ಇದು ಮಾಡಲ್ಲ. ಅದು ಬಿಡು, ಚೆನ್ನಾಗಿಲ್ಲ. ಎಷ್ಟೇ ಕಷ್ಟ ಬಂದರು, ಎಷ್ಟೇ ನೋವಿದ್ರು, ಇವ್ನ ಮಾತಲ್ಲಿ ನನಗೆಲ್ಲ ಕರ್ಗೋಯ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಳ್ಳೆ ಕಚ್ಚು ಮಾಡಿಬಿಟ್ಟು ಇಲ್ಲಿ ನೋಡಿ, ಅದಕ್ಕೆ ಅಂತ ಇದ್ದಾನೆ. ಸೊಳ್ಳೆಗಳೆಲ್ಲ ಮುತ್ತಿಕ್ಕಿ ಮುದ್ದಾಡಿದೆ ನಮ್ಮ ಮಮ್ಮಿನ ಅಂತ. ಅವನೇನೋ ಮನೆ ಕಟ್ಟಿದ್ದಾನಂತೆ ಫ್ರೆಂಡ್ಸ್, ಅದು ನೋಡ್ಬೇಕಂತೆ, ನೋಡೋದಂತೆ ಬನ್ನಿ. ಓ ಇಲ್ಲಿ ಎಲ್ಲ ಕಚ್ಚಾಕ್ಬಿಟ್ಟೈತೆ ಕಣೇಶು. ಅಯ್ಯಪ್ಪ, ನೀನೇ ತಾನೇ ಹೆಂಗ್ ಬೇಕಂಗೆ ಮನೆ ಕಂತೀಯ? ಇಲ್ಲ ನೋಡಿ ಗಾಯ್ಸ್, ನಮ್ಮಮ್ಮ
12 ಗಂಟೆ ಆದರೂ ಊಟ ಕೊಟ್ಟಿಲ್ಲ. ನಾನು ನಾಯಿ ಹತ್ರ ಕೂತಿದ್ದೀನಿ. ನಮ್ಮ ಮಮ್ಮಿ ಹೊಸ ಕಟಾಕ್ತಾರೆ ಎಲ್ಲ. ಅಲ್ಲಿ ನೋಡಿ ನಮ್ಮ ಮಮ್ಮಿ ಹೊಸ ಕಟ ನೋಡಿ. ನನಗೆ ಊಟನೇ ಕೊಟ್ಟಿಲ್ಲ. ನನ್ನ ಮಗ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. 12 ಗಂಟೆ ಆಗೇ ಹೋಯ್ತು. ನಾವು ಬೇಗ ಬರೋಣ ಅಂದ್ಕೊಂಡು ಬೇಗ ಬಂದ್ವಿ, ಆಗಲಿಲ್ಲ. ಕೆಲಸ ಜಾಸ್ತಿ ಇತ್ತು. ಏನು ತೋರಿಸು ಯಾವುದು ಅಂತ. ನೀನು ಕೈ ಕಿತ್ತು ತೋರಿಸ್ಬೇಕು. ತೋರಿಸು ಏನಂತಾರೆ ಅದನ್ನ? ಮುಟ್ರು ಮನಿ ಸೊಪ್ಪು. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಸೊ ನನಗಂತೂ ಇಂಗ್ಲೀಷ್ ಬರೋದಿಲ್ಲ ಫ್ರೆಂಡ್ಸ್. ಕಾಯಿ ಎತ್ಕೊ ಬಂಗಾರ, ಕಾಯಿ ಎತ್ಕೊ ಪಪ್ಪ. ಹಲೋ ಅಲ್ಲಿ ಬಂದಿದ್ದಕ್ಕೂ ಒಂದು ಕಾಯಿ ಸಿಕ್ತು ನೋಡಿದ್ರಾ. ಇದು ನಮ್ಮದೇ ತೋಟ ಅಂತಿನ ತೋಟ. ಇವತ್ತೆಲ್ಲ ನಂದೇ ನನ್ನ ಮಗಂದೇ ದರ್ಬಾರು ಫ್ರೆಂಡ್ಸ್. ನಾವು ಇವ್ರ ಅಕ್ಕ ಮನೆ ಕ್ಲಿಯರ್ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಗೊತ್ತಾ, ಮನೇಲಿ ಎಲ್ಲ ಹಂಗಂಗೆ ಬಿಟ್ಟು ಬಂದಿದೆ. ಬೇಗ ಹೊಂಟೋಗೋಣ ಅಂದ್ಕೊಂಡು ಬಂದಿದೆ. ಪಾಪ ಅವಳು ಟ್ಯೂಷನ್ ಮುಗಿಸ್ಕೊಂಡು ಬಂದು ಬೆಳಗ್ಗೆ ತೊಳೆದು ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಿದ್ದಾಳಂತೆ ಫ್ರೆಂಡ್ಸ್. ಫೋನ್ ಮಾಡಿದೆ ಹಂಗಂದು. ಇವನು ಮಾಡಿದ್ದಾನೆ ಫ್ರೆಂಡ್ಸ್. ನೀರು ಕುಡಿಸ್ತಾ ತೊಪ್ಪೆ ತುಂಬ್ದ. ನಿಜ ಹೇಳಬೇಕು ಅಂದರೆ ನನ್ನ ಮಕ್ಳಿಗೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ ಫ್ರೆಂಡ್ಸ್. ಮಮ್ಮಿಗೆ ಹೆಲ್ಪಿಂಗ್ ಮಾಡ್ತಾರೆ, ಮಮ್ಮಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಿಜ ತಾನೇ? ಹಾಂ, ಹಂಗೆ ನಿಮ್ಮ ಕೈಸಿ ಒಂದು ಫೋಟೋ ತೆಗಿತೀನಿ. ಈ ಬಿಸಿಲಲ್ಲಿ ನಾನು ನನ್ನ ಮಗ ವಾಕಿಂಗ್. ಬಿಸಿಲು ಒಂದೇ, ಏನು ನೆರಳಂದೇ ವಾಕಿಂಗ್ ಮಾಡಿಕೊಂಡು ಹೋಯ್ತಾ ಇದ್ದೀವಿ. ನೋಡಿದ್ರ ಫ್ರೆಂಡ್ಸ್ ಏನು ಹೇಳ್ತದ ನನ್ನ ಮಗ. ಇದೆಲ್ಲ ನಮ್ಮ ವಿಡಿಯೋ ಮಾಡಬೇಕು ಅಂದರೆ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ನೀವು ನೋಡಲಿ ಅಂತ. ನೀವು ನಮ್ಮ ಲೈಕ್ ಮಾಡ್ಬೇಕಂತೆ, ಸಬ್ಸ್ಕ್ರೈಬ್ ಮಾಡ್ಬೇಕಂತೆ. ನಮ್ಮ ನಾಯಿಗಳೇನೋ ಬಿಡು, ಎಲ್ಲೋದ್ರು ಗೊತ್ತಾಗ್ತವೆ. ಇರ್ಲಿ ಬಿಡು. ಬೇಗ ಬೇಗ ಮನೆಗೆ ಹೋಗೋಣ ಈಗ. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ರೊಟ್ಟಿ ಸುಡ್ತೀನಿ. ಬೇಗ ಆಗೋದೇ ಅದು ಇಬ್ಬರಿಗೆ. ಫೋನಲ್ಲಿ ಊಟ ಕೊಡ್ಬೇಕಂತೆ. ಸರಿ ಫ್ರೆಂಡ್ಸ್, ಅಲ್ಲಿ ಸಿಗೋಣ ಮನೇಲಿ. ಬಿಸಿಲು ನಡೆಯೋಕ್ಕಾಗ್ತಾಯಿಲ್ಲ ಫಾಸ್ಟಾಗಿ. ಚಾಪ್ಸ್ ಅಮ್ಮ ಬಂದು ಮಾಡಿಕೊಟ್ರು. ಅದು ಬಂದು ನುಂಗ್ಕೊಂಬಿಟ್ಟೆ ಫ್ರೆಂಡ್ಸ್. ನೋಡಿ, ಅಂದರೆ ಸ್ವಲ್ಪ ಮಸಾಲೆ, ಸಾಂಬಾರು ಮಸಾಲೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ಸ್ವಲ್ಪ ಚಿಕನ್ ಚಾಪ್ಸ್ ಥರ ಮಾಡಿದ್ರು. ಅಮ್ಮ ಮಾಡೈತೆ, ನಾನು ಮಾಡಿಲ್ಲ. ಸಾರಿ, ರೈಸ್ ಮಾಡೈತೆ. ಈಗ ಸ್ವಲ್ಪ ಬ್ಯಾಟಿಂಗ್ ಮಾಡಿಬಿಟ್ಟು ತೋಟಕ್ಕೆ ಹೋಗ್ಬೇಕು. ಜಗಳ ಆಯ್ತವ್ರು ನೋಡಿ ನಮ್ಮನೆ. ಅಕ್ಕ ತಮ್ಮನ ಕಂಪ್ಲೇಂಟ್ ಹೇಳ್ತಾವ್ರೆ ಮನೆ. ಕೇಳಿಸ್ಕೊಡಿ. ಏನು ಎತ್ ಮಾಡಿ ಆಯ್ತು, ಎದೊಳವ. ಆಯ್ತು, ನೀನು ಎದೊಳ. ನಮ್ಮ ಅಮ್ಮ ರೋಸ್ ತಂದಿದ್ದಾರೆ ಫ್ರೆಂಡ್ಸ್. ಕಲರ್ ಚೆನ್ನಾಗಿದೆ. ಏನು ಘಮ ಅಂತ ಅದೇನು ಬೇಡವ. ಇದು ನಾನು ಜಾಸ್ತಿ ಇವಾಗ ಇಷ್ಟು ರೋಸ್ ಇಷ್ಟಪಡ್ತಿದ್ದೆ ಕಣೆ ಸ್ಮಿತಾ.
ನಾನು ತಲೆದಾರ ಇದು ಕಲಾಂಟಿ ದೊಡ್ಡತಿರೋ ಕಲಾಂಟಿ ಕಿತ್ತಿ ಕಿತ್ತಿ ಮುಡ್ಕೊಳ್ಳೋರು ಹೂವುಗಳ ಹಾಂ ಅವ್ರ ಡ್ಯಾಡಿ ಚಿಕನ್ ತಿಂತಾ ಇದಾರೆ ಅದೇನು ಹೇಳಿ ಅವ್ರ ಅಜ್ಜಿನ ಹೆಂಗಾಡ್ಕತಾನೆ ನಾನು ಹಾಕೊಬಿಟ್ಟೆ ಊಟು 3:30 ಆಯ್ತು ಬಾಬಾ ಮನುಷ್ಯ ಎಲ್ಲ ಹೋಗಿ ಬಂದ್ಬಿಡು ನಿನ್ ಪಪ್ಪನ್ಗೆ ಹಾಲು ಕರ್ಕೊಬಿಡು ನಾನು ಮೇವು ಹೊಡ್ಕೊಬಿಡ್ತೀನಿ ನಿಮ್ಮ ಅಪ್ಪನ ಜೊತೆ ಹೋದ್ರೆ 7 ಗಂಟೆ ಎಲ್ಲ ಬರುದಿಲ್ಲ ಕಣೆ ಅದಕ್ಕೆ ನಿಮ್ಮ ಅಪ್ಪನ ಜೊತೆ ಹೋದ್ರೆ 7 ಗಂಟೆ ಅದು ಈಚೆ ಬರೋಕ್ ಆಗೋದಿಲ್ಲ ತೋಟಕ್ಕೆ ಹೇಳ್ತಾನೆ ಇರ್ತೀಯ ಹ್ಞೂ ಅಂತೀಯ ಸುಮ್ಮನೆ ನೀವೇ ತಿನ್ಕೊಳ್ಳಿ ಏಕೆ ನನಗೆ ಇಷ್ಟ ಆಗೋದಿಲ್ಲ ಚರ್ಬಿ ಇತ್ತೇನು ಜಾಸ್ತಿ ನನ್ನ ಮಗ ಸ್ಟೋರಿ ಹೇಳ್ತಾವನೆ ಕೇಳಿ ಹೇಳು ಹಿಂದಿ ಕನ್ನಡ ಲೈಟ್ ಹಾಕಿ ಅದನ್ನ ಹೇಳು ಆಯ್ತು ಓನಾಗಿ ಹೇಳು ಆಮೇಲೆ ಕಚುವ ಓಡಿ ಗೆದ್ಬಿಡ್ತದೆ ಆಮೇಲೆ ಇನ್ನೊಂದು ರನ್ನಿಂಗ್ ರೇಸ್ ಅಲ್ಲಿ ಕಚುವ ಓಡ್ತಾ ಇದು ನಿಂತ್ಕೊಂಡ್ಬಿಡುತ್ತೆ ಅಲ್ಲಿ ಒಂದು ನದಿ ಇರ್ತದೆ ಅದಕ್ಕೆ ಆಮೇಲೆ ಕಚುವ ಬಂದು ನನ್ನ ಬೆನ್ನ ಮೇಲೆ ಕುತ್ಕೋ ನಾನು ಕರ್ಕೊಯ್ತೀನಿ ದಡಕ್ಕೆ ಅಂತ ಹೇಳ್ತದೆ ಅವಾಗ ಬಿಟ್ಕೊಡ್ತದೆ ಕಚುವ ಬೆನ್ನ ಮೇಲೆ ಆಮೇಲೆ ಇದು ಕರ್ಗೋಸೆ ಗೆಲ್ಲೋದು ಅದಕ್ಕೆ ಏನು ಭೇದ ಭಾವ ಕಲಿಬಾರ್ದು ಅಂತ ಏನ್ ಭೇದ ಭಾವ ಅಂದ್ರೆ ಕೆಟ್ಟದ್ದು ಕಲಿಬಾರ್ದು ಅಂತಾನೆ ಚೆನ್ನಾಗಿ ಕಾಣ್ತಾ ಇದೀಯ ನಿನ್ನ ಫಸ್ಟ್ ಉರಿಬೇಕು ನಾ ಕೊಡವ ಸ್ವಲ್ಪ ನೀನು ಊಟ ಮಾಡಿ ಅವ್ಳು ತಿನ್ಸ್ಬೇಕು ಆಯ್ತು ಬಾ ಸಾಕು ಸಾಕು ಸ್ವಲ್ಪ ಸಾಂಬಾರು ಸಾರು ಒಂದೇ ಒಂದು ಕಾಲಾಕು ಸಾರು ಕಾಲಕನೆ ಅಲ್ಲಿ ಐತಲ್ಲ ಇಲ್ಲೇ ಐತಲ್ಲ ಮೇಲೆ ಇದೆ ಬೆಂದಾಗ ಅಲ್ಲಿ ಆ ಕಡೆ ಸೈಡಲ್ಲಿ ಐತೆ ನೋಡು ಹಾಕು ಹಾಕು ಬರೀ ಸಾಗು ಹಾಕವ ಸಾಕು ಸಾಕೆ ಒಂಚೂರು ಹಾಕು ಜಾಸ್ತಿ ಬೇಡ ಇನ್ನೊಂಚೂರು ಹ್ಞೂ ನಾನು ಉಂಡ್ಬಿಟ್ಟು ಹೋಗನೆ ಹೋಗು ಇರು ಯಾಕೆ ಅರ್ಜೆಂಟು ಹೋಗಕ್ಕೆ ಕೆಲಸ ಇದೆ ನೀವು ಹೋಗು ಇರು ಫೈನಲಿ ಸಾಯಂಕಾಲ ನಾವು ತಿರ್ಗಾ ಮತ್ತೆ ತೋಟಕ್ಕೆ ಬಂದು ತೋಟದ ಕೆಲಸ ಎಲ್ಲ ಫೈನಿಶ್ ಮಾಡಿದ್ವಿ ನನ್ನ ಮಗನ ಜೊತೆಗೆ ಬಂದಿದ್ದ ನೋಡಿ ಹೇರ್ ಫಾಲ್ ಹೆಂಗೆ ಹಾಕಿದ್ದಾನೆ ಅಂದರೆ ಕಿವಿಗೆ ಹಾಕೋತಿದ್ದ ಜಾತ್ರೆಯಿಂದ ತಂದಿದ್ದ ಅದನ್ನು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಒಳ್ಳೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ